श्रीगुरुभ्यो नमः। यत्पदं वेदसौमेद्यं कटाक्षेणापि वीक्षितुं न क्षमन्ते विमतयस्तमुपासे श्रियप्रतिम्। मयि स्थितो मदङ्गेषु स्वतन्त्रो व्याप्तवान् हरिः स विष्णुश्च स्वतन्त्रं मां स्वेच्छया वर्तयत्यजः। स्वात्मनस्तस्य पूजास्युः मनोवाक्कायवृत्तयः। ममैताः इति कर्तारम् उद्देश्यं च हरिं स्मरेत्। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। आनन्दतीर्थोपदिष्टो निधिर्नारायणपयः पदर्शितो येन सम्यक् जयतीर्थं तमाश्रयेत्। आसेतो रातुषाराद्रेः यो दिशो जितवान्मो सत्यध्यानगुरुः पातु यतीन्द्रैरपि पूजितः। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारताम्। ಭಗವಂತನ ಅತ್ಯದ್ಭುತವಾದ ಶಕ್ತಿಯ ವಿವರಣೆಯನ್ನು ಮಾಡ್ತಾ ಭಗವಂತನ ಅನುಗ್ರಹದ ಅವಶ್ಯಕತೆ ಪ್ರತಿ ಹಂತದಲ್ಲಿಯೂ ಪ್ರತಿಯೊಬ್ಬರಿಗೂ ಎಷ್ಟು ಅಗತ್ಯವಾದದ್ದು ಅನ್ನುವುದನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ, ಶ್ರೀಮದ್ ಟೀಕಾಕೃತ್ಪಾದರು ಶ್ರೀಮದ್ ನ್ಯಾಯಸುಧೆಯಲ್ಲಿ ನಿರೂಪಣೆ ಮಾಡಿದ ವಿಷಯವನ್ನು ಇಷ್ಟು ಹೊತ್ತು ಕೇಳಿದಿರಿ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ಭಗವಂತನ ಈ ಮಹಿಮೆಯನ್ನು ಎಷ್ಟು ಬಾರಿ ಸ್ಮರಿಸಿದರೂ ಕಡಿಮೆ ಇದೆ, ಅರ್ಥವಾಗದಂತೆ ಇದೆ. ಅದೇ ಭಗವಂತನ ವ್ಯಕ್ತಿತ್ವ. ಅಚಿಂತ್ಯ, ಅತರ್ಕ್ಯ. ಜಗತ್ತಿನ ಪ್ರತಿಯೊಂದು ವಸ್ತುವು ಕೂಡ ಭಗವಂತನ ಅಧೀನ. ಅಷ್ಟು ಮಾತ್ರವಲ್ಲ, ಅದರ ಸ್ವಭಾವವೂ ಭಗವಂತನ ಅಧೀನ. ಮಾನವರು ನಮ್ಮ ಅಧೀನವಾಗಿ ಅನೇಕ ವಸ್ತುಗಳನ್ನು ಇಟ್ಟುಕೊಂಡಿರ್ತೇವೆ, ವ್ಯಕ್ತಿಗಳನ್ನು ಇಟ್ಟುಕೊಂಡಿರ್ತೇವೆ. ಒಂದು ಮಟ್ಟಕ್ಕೆ ಮಾತ್ರ. ಸ್ವಭಾವ ನಮ್ಮ ಅಧೀನವಾಗಿರೋದಿಲ್ಲ. ಇದು ನನ್ನ ಭೂಮಿ, ಇದು ನನ್ನ ನೆಲ, ಇದು ನನ್ನ ಮನೆ, ನನ್ನ ಕಾರು, ಹೀಗೆಲ್ಲ ಮಾನವ ಹೇಳಿಕೊಳ್ಳುವುದುಂಟು. ಆದರೆ ಇದು ನನ್ನ ಕಾರು ಅಂದ್ರೆ ಎಷ್ಟರ ಮಟ್ಟಿಗೆ? ಆ ಕಾರಿನ ಮೇಲೆ ಇವನಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಅದರ ಸ್ವಭಾವ ಇವನ ಅಧೀನ ಅಲ್ಲ. ಅದರ ಸ್ವಭಾವದ ಉಪಯೋಗ ಮಾಡಿಕೊಳ್ಳುವವ ಹಣ ಕೊಟ್ಟು. ಕಾರು ಹತ್ತುವುದಕ್ಕೆ, ಕಾರು ಇಳಿಯೋದಕ್ಕೆ, ಕಾರಿನಿಂದ ಇಳಿಯೋದಕ್ಕೆ, ಎಲ್ಲಿ ಬೇಕೋ ಅಲ್ಲಿ ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಇವನಿಗೆ ಸ್ವಾತಂತ್ರ್ಯ ಇದೆ ಅಂತ ತಕ್ಕ ಮಟ್ಟಿಗೆ. ಆದರೆ ಆನ್ ಮಾಡಿದ ಕ್ಷಣಕ್ಕೆ ಸಾಗುವ ಸ್ವಭಾವ ಅಲ್ಲಿರುವ ಮಷಿನ್ ಒಳಗೆ ಉಂಟಲ್ಲ, ಅದು ಇವನ ಅಧೀನ ಅಲ್ಲ. ಪೆಟ್ರೋಲಿನೊಳಗಿರುವ ಸ್ವಭಾವ ಇವನ ಅಧೀನ ಅಲ್ಲ.
ಅದನ್ನು ಸೃಷ್ಟಿ ಮಾಡಿದವನಲ್ಲ ಇವನು. ಪೆಟ್ರೋಲಿನ ಸ್ಥಳದಲ್ಲಿ ನಾನು ಪೆಟ್ರೋಲ್ ಯಾಕೆ ಹಾಲು ಹಾಕ್ತೇನೆ, ಹೊಲಸು ವಾಸನೆಯ ಪೆಟ್ರೋಲ್ ಹಾಕಿಕೊಂಡು ಹೋಗುವಷ್ಟು ದಾರಿದ್ರ್ಯವೇ? ಶ್ರೀಮಂತರ ನಾವು ಕೇಸರಿ, ಬಾದಾಮಿ, ಗೋಡಂಬೆ ಎಲ್ಲ ಹಾಕಿ ಚೆನ್ನಾಗಿ ಮಸಾಲೆ ಹಾಲು ಹಾಕಿ ನನ್ನ ಕಾರು ಓಡಿಸ್ತೇನೆ ಅಂದ್ರೆ ಸಾಧ್ಯವಿದೆಯಾ? ಪೆಟ್ರೋಲಿನೊಳಗಿರುವ ಡೀಸೆಲಿನೊಳಗಿರುವ ಸ್ವಭಾವವು ನಮ್ಮ ಅಧೀನವಾಗಿದ್ರೆ ಆ ಸ್ವಭಾವವನ್ನ ಹಾಲಿನೊಳಗೂ ತುಂಬುವುದಕ್ಕೆ ನಮಗೆ ಆಗಬೇಕು. ಸ್ವಾತಂತ್ರ್ಯ ಅಂದ್ರೆ ಏನು? ಯಥೇಷ್ಟ ವಿನಿಯೋಕ್ತೃತ್ವ. ಇಲ್ಲಿ ಇದ್ದದ್ದನ್ನ ಅಲ್ಲಿ, ಅಲ್ಲಿ ಇದ್ದದ್ದನ್ನ ಇಲ್ಲಿ, ಯಾವುದನ್ನು ಹೇಗೆ ಬೇಕಾದರೂ ಉಪಯೋಗಿಸುವುದಕ್ಕೆ ಬರಬೇಕು, ಬದಲಾಯಿಸುವುದಕ್ಕೆ ಬರಬೇಕು. ಆಗ ಅದು ಸ್ವಾತಂತ್ರ್ಯ. ಆ ತರಹದ ಸ್ವಾತಂತ್ರ್ಯ ನಮಗೆ ಆ ವಸ್ತುವಿನ ಸ್ವಭಾವದ ಮೇಲೆ ಇದ್ರೆ ಆ ವಸ್ತುವಿನಲ್ಲಿ ಯಾವುದಾದರೂ ಸ್ವಭಾವವನ್ನು ತಂದುಕೊಡಬಹುದು, ಇದ್ದದ್ದನ್ನು ತೆಗೆಯಬಹುದು. ಆದರೆ ಹಾಗೆ ಮಾಡುವುದಕ್ಕಿಲ್ಲ. ಅದರಲ್ಲಿ ಏನು ಸ್ವಭಾವ ಇದೆ ಆ ಸ್ವಭಾವಕ್ಕೆ ತಲೆಬಾಗಿ ಇನ್ಯಾವ ವಸ್ತುವಿಗೂ ಈ ಸ್ವಭಾವವನ್ನು ತುಂಬುವುದಕ್ಕೆ ನನಗೆ ಆಗುವುದಿಲ್ಲ. ಸ್ವಭಾವ ಇದ್ದ ಈ ವಸ್ತುವನ್ನೇ ಹಣ ಕೊಟ್ಟು ಸ್ವೀಕರಿಸಬೇಕು. ಇದೇ ನನ್ನ ಪಾರತಂತ್ರ್ಯಕ್ಕೆ ದ್ಯೋತಕ. ಆ ವಸ್ತು ನನ್ನ ಅಧೀನ ಅಲ್ಲ ಅನ್ನುವುದಕ್ಕೆ ದ್ಯೋತಕ ಇದೆ. ಅಡಿಗೆ ಮಾಡಬೇಕಾಗಿದೆ. ಅಡಿಗೆ ಮಾಡುವುದಕ್ಕೆ ಬೆಂಕಿಯನ್ನು ತೆಗೆದು ನೀರು, ಕಟ್ಟಿಗೆ ಇಡಬೇಕು, ಬೆಂಕಿ ಹಚ್ಚಬೇಕು, ಮೇಲೆ ನೀರಿಡಬೇಕು, ಅಕ್ಕೆ ಹಾಕಬೇಕು, ಅನ್ನ ಆಗ್ತದೆ. ಇದೆಲ್ಲ ನಾನು ಮಾಡಬಹುದು. ಎಲ್ಲವನ್ನೂ ದೇವರು ಮಾಡಿಸ್ತಾನೆ. ನಾನು ಮಾಡುತ್ತೇನೆ ಅಂತ ಸ್ವತಂತ್ರವಾಗಿ ಮಾಡುತ್ತೇನೆ ಎನ್ನುವ ಭ್ರಾಂತಿಯಾದರೂ ಬಂದಿತ್ತು. ಆದರೆ ಬೆಂಕಿಯಲ್ಲಿರುವ ಸ್ವಭಾವ, ನೀರಿನಲ್ಲಿರುವ ಸ್ವಭಾವ, ಅದನ್ನು ನಾನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅಕ್ಕಿಯಲ್ಲಿರುವ ಸ್ವಭಾವ, ಅಕ್ಕಿಯ ಬದಲಾಗಿ ಉಸುಕು ಹಾಕಿ ನೀರು ಒಲೆ ಮೇಲೆ ಇಟ್ಟರೆ ಎಷ್ಟೊತ್ತಾದರೆ ಅನ್ನ ಆಗುವುದಕ್ಕೆ ಸಾಧ್ಯ ಇದೆ. ನೀರಿನಲ್ಲಿ ಅಕ್ಕಿ ಹಾಕಿದಾಗ ಅಕ್ಕಿಗೆ ಅನ್ನವಾಗುವ ಸ್ವಭಾವ ಇದೆ. ಅದರ ಉಪಯೋಗ ನಾನು ಮಾಡಿಕೊಳ್ತೇನೆ. ಆದರೆ ಆ ಸ್ವಭಾವವನ್ನು ಅಲ್ಲಿ ಇಡೋದಕ್ಕೆ ನನಗೆ ಯೋಗ್ಯತೆ ಇಲ್ಲ. ಆ ಸ್ವಭಾವ ನನ್ನ ಅಧೀನ ಅಲ್ಲ. ಬೇರೆ ಬೇರೆ ವಸ್ತುಗಳಲ್ಲಿ ಬೇರೆ ಬೇರೆ ರುಚಿ ಇದೆ, ಬೇರೆ ಬೇರೆ ರೀತಿಯ ವಿಕಾರ ಹೊಂದುವ ಶಕ್ತಿ ಇದೆ. ಇದೆಲ್ಲವೂ ಭಗವದ್ ಅಧೀನ. ಇದನ್ನು ಅರ್ಥ ಮಾಡಿಕೊಳ್ಳಿ. ಇವುಗಳೆಲ್ಲವೂ ಭಗವದ್ ಅಧೀನವಾಗಿದೆ ಎಂದು ತೋರಿಸುವುದಕ್ಕೆ ಕೆಲವೊಮ್ಮೆ ಭಗವಂತ ಯಾವುದರಿಂದ ಏನನ್ನೋ ಸೃಷ್ಟಿ ಮಾಡಿಯೂ ತೋರಿಸಿದ್ದಾನೆ. ಅದು ದೇವರಿಗೆ ಮಾತ್ರ ಸಾಧ್ಯ. ಭಗವಂತನ ಅನುಗ್ರಹವನ್ನು ಪಡೆದು ದೇವರ ಶಕ್ತಿಯನ್ನು ಉಪಯೋಗಿಸಿ ಇನ್ನೊಬ್ಬರು ತೋರಿಸಬಹುದು. ಆದರೆ ಸ್ವತಂತ್ರವಾಗಿ ಅದನ್ನು ಮಾಡಿರುವನು ಭಗವಂತ ಮಾತ್ರ. ಹಾಗಾದರೆ ಈ ತರಹ ಆಲೋಚನೆ ಮಾಡ್ತಾ ಹೋದರೆ ಒಂದು ಮಣ್ಣು ಇದು ಹಣ್ಣಾಗ್ತದೆ. ಮಣ್ಣಿನಲ್ಲಿ ಬೀಜ ಬಿತ್ತಿದಾಗ ಅದು ಗಿಡವಾಗಿ, ಗಿಡಕ್ಕೆ ಹೂವುಗಳಾಗಿ, ಹೂವು ಹಣ್ಣಾಗಿ ಪರಿಣಾಮ ಹೊಂದುತ್ತೆ. ಪ್ರಕೃತ್ಯಾದೀನಾಂ ಪರಿಣಾಮಾದಿ ಅಂತ ಸ್ವಭಾವ ಶಬ್ದದ ಅರ್ಥವನ್ನು ಕೇಳಿದೆ. ಮೂಲ ಪ್ರಕೃತಿಯ ವಿಕಾರ ಇದು ಮಹತ್ತತ್ವ ಆಯಿತು. ಅದರ ವಿಕಾರ ಅಹಂಕಾರ ತತ್ವ ಇದು ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಗೋಚರವಾಗುವುದಿಲ್ಲ. ಆದರೆ ನಮ್ಮ ಸುತ್ತಮುತ್ತ ಇರುವ ಜಗತ್ತಿನಲ್ಲಿ ಆಗುವ ವಿಕಾರಗಳನ್ನು ನಾವು ಕಂಡ್ರೆ ಇದೆಲ್ಲ ಹೇಗಾಯಿತು? ಇಲ್ಲಿ ನಾವು ಮಾಡುವ ಪ್ರಯತ್ನ ಎಷ್ಟಿದೆ? ಇಲ್ಲ ಮಾತ್ರ ಇಲ್ಲ. ಆದರೆ ನಾವು ಮಾಡುತ್ತೇವೆ ಎನ್ನುವ ಅಹಂಕಾರ ಮಾತ್ರ ಪರ್ವತಪ್ರಾಯವಾಗಿದೆ. ಕೆಲಸ ಏನಿಲ್ಲ ಅಲ್ಲಿ. ಭಗವಂತ ಮಾಡುವ ಕಾರ್ಯ ಅತ್ಯದ್ಭುತವಾದದ್ದು. ಸಣ್ಣ ಬೀಜ, ಅತೀ ಸಣ್ಣ ಬೀಜದಲ್ಲಿ ಆ ಸೂಕ್ಷ್ಮವಾದ ಶಕ್ತಿಯನ್ನು ಭಗವಂತ ತುಂಬಿದ್ದಾನೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ತಿಳಿಸುವಂತೆ ಅನ್ವಯ ಇಮೇ ಧಾನ ಕಿಮತ್ರ ಪಶ್ಯಸೀತಿ. ಆ ಸೂಕ್ಷ್ಮವಾದ ಧಾನಗಳಲ್ಲಿ ಭಗವಂತ ತನ್ನದೇ ಆದಂತಹ ಶಕ್ತಿಯನ್ನು ನಿಮಿತ್ತ ಮಾಡಿ
ಅದರಲ್ಲಿರುವಂತಹ ಆ ಸತ್ವವನ್ನ ಭೂಮಿಯ ಗುಣ, ಸೌರಶಕ್ತಿಯ ಗುಣ, ಇವುಗಳೆಲ್ಲವನ್ನು ಬಳಸಿ ಇಷ್ಟು ಅದ್ಭುತವಾದ ವೃಕ್ಷದ ರೀತಿಯಲ್ಲಿ ಬೆಳೆಸಿ ನಿಲ್ಲಿಸ್ತಾನೆ. ಇದೆಷ್ಟು ಅದ್ಭುತ! ಯದನುಗ್ರಹದ ಸಂತಿ ನಸಂತಿ ಯದುಪೇಕ್ಷೆ. ಒಂದು ಹಂತದವರೆಗೆ ನನ್ನ ಕೆಲಸ ಆಗಿದೆ, ಮುಂದೆ ಉಪೇಕ್ಷೆ, ಮುಂದಿನದು ನಡೆಯಲಿ ಅಂತ. ಹಾಗೆ ದೇವರು ಬಿಟ್ಟಿಲ್ಲ. ನಸಂತಿಯ ಉಪೇಕ್ಷೆಯ ಲೈಟ್ಗಳೆಲ್ಲ ಇಲ್ಲಿ ಉರಿತಾ ಇದೆ, ಬೆಳಕಿನಲ್ಲಿ ನಾವು ಕುಳಿತಿದ್ದೇವೆ, ಮೈಕು ನಿಮಗೆಲ್ಲ ಧ್ವನಿಯನ್ನು ಮುಟ್ಟಿಸ್ತಾ ಇದೆ. ಒಂದು ಬಾರಿ ಸ್ವಿಚ್ ಆನ್ ಮಾಡಿದ ನಂತರ ಸುಮ್ಮನೆ ಕುಳಿತಿದ್ದಾರೆ ಅಲ್ಲಿದ್ದ ವ್ಯಕ್ತಿಗಳು. ದೀಪ ಹಚ್ಚಿದ ವ್ಯಕ್ತಿ ಎಲ್ಲಿಯೋ ಓಡಾಡುವುದಕ್ಕೆ ಹೋಗಿದ್ದಾನೆ, ಇಲ್ಲ. ಈಗ ದೀಪ ಹಚ್ಚುವುದಕ್ಕೆ ಆ ವ್ಯಕ್ತಿಯ ಪ್ರೇರಣೆ, ಅನುಗ್ರಹ ಬೇಕು ನಿಜ. ಆದರೆ ಹಚ್ಚಿದ ಮೇಲೆ ಅವನ ಕೆಲಸ ಮುಗಿಯಿತು. ಒಂದು ಸಲ ಮೈಕ್ ಸೆಟ್ ಮಾಡಿ ಆನ್ ಮಾಡಿದ ಮೇಲೆ ಸುತ್ತುವುದಕ್ಕೆ ಹೋಗುವುದು, ಮೈಕ್ ಕೆಲಸ ಮಾಡ್ತಾ ಇರ್ತದೆ. ಇದು ಮಾನವರ ಕೆಲಸ. ದೇವರಿಗೆ ಹಾಗೂಟ ಯದನುಗ್ರಹದ ಸಂತಿ ನ ಸಂತಿ ಯದುಪೇಕ್ಷೆಯ. ದೇವರು ಕೇವಲ ಯಾವುದೋ ಒಂದು ವಸ್ತುವನ್ನು ಹುಟ್ಟಿಸಿ ಮುಂದೆ ಉಪೇಕ್ಷೆ ಮಾಡಿಬಿಡಬಹುದು. ಆಯ್ತು, ಹುಟ್ಟಿಸಿ ಆಯ್ತಲ್ಲ, ಮುಂದಿನ ಕೆಲಸ ನಿಮ್ಮದು ಅಂತ. ನಾನು ಸ್ಟಾರ್ಟ್ ಮಾಡಿ ಆಯ್ತು, ಮುಂದೆ ನಡೆಯೋದು ನಿಮ್ಮ ಕೆಲಸ ಅಂತ. ಹಾಗಲ್ಲ. ಹುಟ್ಟಿಸುವುದಕ್ಕೂ ಭಗವಂತ ಬೇಕು. ಹುಟ್ಟಿದ ಮೇಲೆ ಆ ವಸ್ತು ಅಸ್ತಿತ್ವವನ್ನು ಪಡೆದು ಎಷ್ಟು ದಿವಸ ಇರಬೇಕೋ ಅಷ್ಟು ದಿವಸ ಅದರಲ್ಲಿ ಅಸ್ತಿತ್ವ ಉಳಿಯುವುದಕ್ಕೆ ಸ್ಥಿತಿ, ಅದರ ರಕ್ಷಣೆ, ಅದಕ್ಕಾಗಿಯೂ ಭಗವಂತ ಬೇಕು. ಅದರ ನಾನಾ ವಿಧವಾದ ಕಾರ್ಯಕಲಾಪಗಳು ನಡೆಯಬೇಕು, ಅದಕ್ಕಾಗಿಯೂ ದೇವರು ಬೇಕು. ಬರೀ ಇದ್ದರೆ ಅಲ್ಲ, ಇದ್ದು ನಾನಾ ತರಹದ ಕೆಲಸಗಳನ್ನ ಕಾಲಕಾಲಕ್ಕೆ ಮಾಡುವುದಕ್ಕೆ ಯೋಗ್ಯವಾದದ್ದನ್ನು ಮಾಡಬೇಕು. ಅದೆಲ್ಲವನ್ನು ಮಾಡಿಸುವುದು ಭಗವಂತ. ಬೀಜ ಇದು ಅಂಕುರವಾಗಿ ಮೊಳಕೆ ಹೊಡೆದು ಮೇಲೆ ಬಂದಾಗಿನಿಂದ ಅದು ಹೆಮ್ಮರವಾಗಿ ಎಷ್ಟೋ ವರ್ಷಗಳವರೆಗೆ ಇದ್ದು ಕೆಳಗುರುಳಿ ಬೀಳುವವರೆಗೆ ಒಂದೇ ತರಹ ಕೆಲಸ ಮಾಡುವುದಿಲ್ಲ. ಅದು ಮೊದಲು ನಾನಿದ್ದೇನೆ ಅಂತ ಮಾತ್ರ ತೋರಿಸುವುದಕ್ಕೆ ಸಣ್ಣದಾಗಿ ಬರುತ್ತೆ. ಅದರಿಂದ ಯಾರಿಗೂ ಏನು ಲಾಭ ಇಲ್ಲ, ನೋಡುವುದಕ್ಕೊಂದು ಆನಂದ ಬಿಟ್ರೆ. ಆದರೆ ಕ್ರಮವಾಗಿ ಬೆಳೆದಂತೆ ಬೆಳೆದಂತೆ ಅದರ ಕಾರ್ಯಗಳು ಬೆಳೆಯುತ್ತಾ ಹೋಗುತ್ತೆ. ಅದು ಹೂವುಗಳನ್ನ, ಕಾಯಿಗಳನ್ನ, ಹಣ್ಣುಗಳನ್ನ ನೀಡುತ್ತದೆ, ನೆರಳು ಕೊಡುತ್ತದೆ. ಮತ್ತೆ ತನ್ನಂತಹ ನೂರಾರು ಸಾವಿರಾರು ಗಿಡಗಳಿಗೆ ಬೇಕಾಗುವಷ್ಟು ಬೀಜಗಳನ್ನು ಒದಗಿಸುತ್ತದೆ. ಇವುಗಳೆಲ್ಲ ಕಾಲ ಕಾಲಕ್ಕೆ ಅದರಿಂದ ಆಗುವಂತಹ ಪ್ರಯೋಜನಗಳು. ಇವುಗಳೆಲ್ಲವನ್ನೂ ಆ ಗಿಡದಲ್ಲಿದ್ದು ದೇವರು ಮಾಡಿಸಬೇಕು. ಅತಶ್ಚ ವಿಶ್ವಾ ಓಷಧಕೋ ರಸಾಶ್ಚ ಏನೈಷ ಭೂತಸ್ತಿಷ್ಠತ್ಯಂತರಾತ್ಮ. ಇದು ಭಗವಂತ ಮಾಡುವಂತಹ ಕಾರ್ಯ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವೈವ ಚ. ಅತ್ಯದ್ಭುತವಾದಂತಹ ಪ್ರಕೃತಿ. ಮೂಲ ತತ್ವ ಒಂದೇ ಒಂದು ಪ್ರಕೃತಿ. ಆ ಪ್ರಕೃತಿಯ ವಿಕಾರ ಇಷ್ಟು ದೊಡ್ಡದಾದಂತಹ ಬ್ರಹ್ಮಾಂಡ, ಬ್ರಹ್ಮಾಂಡದೊಳಗಿನ ವಿವಿಧ ವಸ್ತುಗಳು. ಊಹಿಸಿಕೊಳ್ಳಿ, ಇದು ದೇವರ ಅಧೀನವಾಗಿ ಅವನ ಅನುಗ್ರಹ ಇಲ್ಲದೆ ಅವನ ಉಪೇಕ್ಷೆಯಿಂದ ಸಾಧ್ಯವಾಗಬಹುದಿತ್ತೆ. ಅನುಗ್ರಹ ಅನ್ನುವ ಶಬ್ದಕ್ಕೆ ಅರ್ಥವನ್ನು ಸರಿಯಾಗಿ ತಿಳಿದುಕೊಳ್ಳಿ. ಯಾವರಿಂದ ಯಾವ ತರಹದ ಕಾರ್ಯ ಆಗಬೇಕೋ ಆ ಕಾರ್ಯ ಆಗಬೇಕು, ಏನಾಗಬಾರದೋ ಅದಾಗಬಾರದು, ಆ ರೀತಿ ಅವರನ್ನು ನೋಡಿಕೊಳ್ಳುವುದು. ಇದು ಅನುಗ್ರಹ. ಕೋಟ್ಯಂತರ ನ್ಯಕಾರ. ನೀರಿನಿಂದ ಆಗೋ ಕೆಲಸ ನೀರಿನಿಂದ ಆಗಬೇಕು, ಆಗಬಾರದ ಕೆಲಸ ಆಗಬಾರದು. ಇದು ತಾನೇ ಅನುಗ್ರಹ. ಶ್ರೀಮನ್ಯಾಯ ಸುಧಾದಲ್ಲಿ ಸಂಧ್ಯಾಧಿಕರಣದಲ್ಲಿ ಹೇಳುವಾಗ ಪ್ರಮಾಣಗಳಿಗೆ ಅನುಗ್ರಾಹಕವಾದದ್ದು ತರ್ಕ ಅಂತ.
ಕೋಸಾವನುಗ್ರಹೋ ನಾಮ ಪ್ರಮಾಣ ವಿಷಯ ಅಭ್ಯನುಜ್ಞಾನ ಕಿಂತದ ಅಭ್ಯನುಜ್ಞಾನಂ ಕೋಟ್ಯಂತರಂ ಯತ್ಕಾಲೇನ ಪ್ರಮಾಣ ವಿಷಯ ಸ್ಥಿರೀಕರಣ. ಆ ಬೆಳಕಿನಲ್ಲಿ ಇಲ್ಲಿರುವ ಅನುಗ್ರಹ ಶಬ್ದದ ವ್ಯಾಖ್ಯಾನ ಮಾಡಿಕೊಂಡ್ರೆ ನೀರಿಗೆ ದೇವರ ಅನುಗ್ರಹ ಮಾಡೋದಂದ್ರೆ ನೀರು ಇದು ತಂಪಾಗಿ ನಮಗೆ ಆನಂದವನ್ನ ಕೊಡುವ ಸ್ವಭಾವವನ್ನು ಹೊಂದಿದೆ. ಅದನ್ನು ಉಳಿಸಬೇಕು. ಆ ವಿಶ್ವಾಸ ಇದೆ ಅಂತ ಬಹಳ ಶಕೆ ಆಯ್ತಪ್ಪ ಅಂತ ತಣ್ಣೀರು ಮೈ ಮೇಲೆ ಹಾಕಿಕೊಳ್ತೇವೆ. ಇದ್ದಕ್ಕಿದ್ದಂತೆ ಅದು ಮೈಯೆಲ್ಲ ಬೆಂಕಿ ಸುಟ್ಟಾಗಿ ಸುಟ್ಟು ಬಿಟ್ರೆ ಕೋಟ್ಯಂತರಣ್ಯಕಾರ. ನೀರು ಇದು ತಂಪು ಕೊಡುವ ಸ್ವಭಾವವನ್ನೇ ಉಳಿಸಿಕೊಳ್ಳಬೇಕು. ಎಂದಿಗೂ ನಮ್ಮ ಮೈ ಸುಡಬಾರದು. ಹಾಗೆ ನೋಡಿಕೊಳ್ಳುವುದೇ ನೀರಿನ ಮೇಲೆ ದೇವರು ಮಾಡುವ ಅನುಗ್ರಹ. ಒಲೆ ಮೇಲೆ ನೀರಿಟ್ಟಾಗಿದೆ, ಅನ್ನ ಆಗ್ತದೆ, ಇನ್ನೇನು ವಿಶ್ವಾಸ ಇದೆ ಅಂತ ಆಚೆ ಈಚೆ ಸುಮ್ಮನೆ ಅಡ್ಡಾಡ್ತಾ ಇರ್ತಾರೆ ಅಡಿಗೆಯವರು. ತೆಗೆದು ನೋಡಿದ್ರೆ ಇದ್ದ ಹಾಗೆ ಇರ್ತದೆ. ಯಾಕೆ ಅಂದ್ರೆ ಆ ಬೆಂಕಿ ಒಳಗಿರುವ ನೀರು ಅಕ್ಕಿಗೆ ತಂಪು ಕೊಟ್ಟಿದೆ, ಬಿಸಿ ಕೊಟ್ಟಿಲ್ಲ ಅಂತಾದರೆ ಯಾವ ವಿಶ್ವಾಸದಿಂದ ನಾವು ಅಡಿಗೆ ಮಾಡುವುದಿಲ್ಲ. ದೇವರು ಬೆಂಕಿ ಇದು ಬಿಸಿಯನ್ನೇ ಕೊಡಬೇಕು. ಅದೇ ಅದರಲ್ಲಿರುವಂತಹ ಧರ್ಮ ಅದನ್ನು ರಕ್ಷಣೆ ಮಾಡ್ತಾರೆ. ಕೋಟ್ಯಂತರಣ್ಯಕಾರ. ಆ ಬೆಂಕಿ ತಂಪಾಗದಂತೆ ನೋಡಿಕೊಳ್ಳುತ್ತಾನೆ, ಬಿಸಿಯಾಗಿ ಉಳಿಯುವಂತೆ ಅದನ್ನು ರಕ್ಷಣೆ ಮಾಡ್ತಾನೆ. ಇದೇ ದೇವರು ಮಾಡುವ ಅನುಗ್ರಹ. ಯದನುಗ್ರಹದ ಸಂತಿ ನ ಸಂತಿ ಅದು ಉಪೇಕ್ಷೆ. ಇದನ್ನು ಮಾಡಿದ್ರೆ ದೇವರು ಸುಮ್ಮನೆ ಬಿಟ್ಟ, ಅದು ಏನಾಗುತ್ತೋ ಆಗಲಿ ಅಂತ ಬಿಟ್ರೆ ಅವ್ಯವಸ್ಥೆಯಾಗಿ ಹೋಗುತ್ತೆ. ಕೆಲವೊಮ್ಮೆ ದೇವರು ಬುದ್ಧಿಪೂರ್ವಕವಾಗಿ ವಿಪರೀತ ಮಾಡಿದ್ದುಂಟು. ಅದು ತನ್ನ ಸ್ವಾತಂತ್ರ್ಯವನ್ನು ತೋರಿಸುವುದಕ್ಕೆ, ಆ ವಸ್ತುವಿನ ಸ್ವಭಾವ ತನ್ನ ಅಧೀನ ಅಂತ ತೋರಿಸುವುದಕ್ಕೆ ಅದನ್ನ ನಿಯಂತ್ರಣ ಮಾಡುತ್ತಾ ಕೆಲವೊಮ್ಮೆ ಇದ್ದರೆ, ಕೆಲವೊಮ್ಮೆ ವ್ಯತ್ಯಾಸ ಮಾಡಿಯೂ ಇದು ನನ್ನ ಅಧೀನ, ಆದರೂ ನಾನು ಏಕಪ್ರಕಾರವಾಗಿ ಮಾಡುತ್ತೇನೆ ಪ್ರಾಯ ಅಂತ ತೋರಿಸಿಕೊಡ್ತಾನೆ. ಪ್ರಹ್ಲಾದರಾಜರನ್ನು ಬೆಂಕಿಯಲ್ಲಿ ಎಸೆದಾಗಲೂ ಸುಡಲಿಲ್ಲ, ವಿಷ ಕೊಟ್ಟರು ಅವರು ಸಾಯಲಿಲ್ಲ. ಕೊಲ್ಲುವ ಸ್ವಭಾವ ಇದು ವಿಷದ್ದು, ಸುಡುವ ಸ್ವಭಾವ ಬೆಂಕಿಯಲ್ಲಿ. ಆದರೂ ಅದು ಸುಡದಂತೆ ಕೊಲ್ಲದಂತೆ ದೇವರು ನೋಡಿಕೊಂಡ. ಇದು ಸ್ವಭಾವ ತನ್ನ ಅಧೀನ ಅಂತ ತೋರಿಸುವುದಕ್ಕೆ ದೇವರು ಮಾಡುವಂತಹ ಮತ್ತೊಂದು ರೀತಿಯ ಪ್ರದರ್ಶನ. ಇಂತಹ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವೇಶ. ನಾನು ಹೇಳಲಿಕ್ಕೆ ಬಂದದ್ದು ಪ್ರಕೃತಿ. ಒಂದೇ ಒಂದು ಪ್ರಕೃತಿ ಎಷ್ಟು ರೀತಿಯಾಗಿ ವಿಕಾರವನ್ನು ಹೊಂದಿದೆ ಅಂತ ನೋಡಿದರೆ, ಮಾನವರು ಸ್ವಲ್ಪ ಸಮೀಕರಣ ಮಾಡಿಕೊಂಡು ನೋಡಿದರೆ ನಾವೆಷ್ಟು ಅಲ್ಪರು, ದೇವರು ಎಷ್ಟು ಸಮರ್ಥನಾದವನು, ನಿಸ್ಸೀಮ ಶಕ್ತಿ ಅಂತ ಗೊತ್ತಾಗುತ್ತೆ. ಇಷ್ಟಿದ್ದು ನಾವು ದೇವರು ಅಥವಾ ದೇವರ ಸಾಮ್ಯವನ್ನು ಹೊಂದುವನು ಅಂತ ಕನಸಿನಲ್ಲಿಯೂ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಎಂದಿಗಾದರೂ ಅವನು ಸರ್ವೋತ್ತಮನೇ, ನಾವು ಅಧಮರೇ. ಅವನು ಪೂರ್ಣ ಶಕ್ತನೇ, ನಾವು ಅಲ್ಪಶಕ್ತನೇ. ಹಾಲಿನಿಂದ ಭಕ್ಷ್ಯಗಳನ್ನು ಎಷ್ಟು ರೀತಿ ನೀವು ಮಾಡಬಹುದು. ಇಲ್ಲಿ ಕುಳಿತವರನ್ನೇ ನೀವು ಅಂತ ನಾನು ಸಂಬೋಧನೆ ಮಾಡ್ತಾ ಇಲ್ಲ. ಭಾರಿ ಸಮರ್ಥರಾದ ಅಡಿಗೆಯವರಿದ್ರೆ ಅವರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು, ಭಾರತದ ಅಥವಾ ಎಲ್ಲಾ ದೇಶದ ಭಾರಿ ಭಾರಿ ಅಡಿಗೆಯವರೆಲ್ಲ ತಮ್ಮ ಬುದ್ಧಿ ಉಪಯೋಗಿಸಿ, ಯಾಕಂದ್ರೆ ನಮ್ಮನ್ನ ಕುರಿತು ಯಾರಾದ್ರೂ ನೀವು ಎಷ್ಟು ತರಹ ಮಾಡಬಹುದು ಅಂದ್ರೆ ನಮಗೆ ಯಾವ ತರನೂ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಉತ್ತರ ಕೊಟ್ಬಿಡ್ತೇವೆ. ಅದು ಬೇಡ. ಭಾರಿ ಮೇಧಾವಿಗಳು, ಭಾರಿ ಅನುಭವಸ್ಥರು, ಮಹಾಪಾಚಕರು, ಅಂತಹ ದೊಡ್ಡ ದೊಡ್ಡ ಅಡಿಗೆಯವರೆಲ್ಲ ಸೇರಿ ತಮ್ಮ ಎಲ್ಲಾ ಬುದ್ಧಿಯನ್ನು ಉಪಯೋಗಿಸಿ ತಮ್ಮ ಅನೇಕ ವರ್ಷಗಳ ಅನುಭವದ ಮೇರೆಗೆ ಅವರು ಹಾಲಿನಿಂದ ಎಷ್ಟು ತರಹ ಭಕ್ಷ್ಯ ಮಾಡಬಹುದು ಅಂತ ನಿಮಗೆ ಅನಿಸ್ತದೆ. 10, 20, 50, 100 ಮ್ಯಾಕ್ಸಿಮಮ್ ಮಾಡಿ ಮುಗಿದು. ಅದಕ್ಕೆ ಮೇಲೆ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ, ಮಾಡ್ಲಿಕ್ಕೆ ಆಗುದಿಲ್ಲ. ಹಿಟ್ಟಿನಿಂದ ಎಷ್ಟು ರೀತಿ ಮಾಡಬಹುದು, ನಾನು ಏನೇನೋ ಮಾಡುತ್ತಾರೆ. ಕಡಲೆ ಹಿಟ್ಟಿದೆ, ಉದ್ದಿನ ಹಿಟ್ಟು, ಬೇರೆ ಬೇರೆ ಹಿಟ್ಟುಗಳಿಂದ ಬೇರೆ ಬೇರೆ ತರಹದ ಭಕ್ಷ್ಯಗಳನ್ನೆಲ್ಲ ಮಾಡ್ತಾರೆ. ಒಂದೊಂದರಿಂದ ಎಷ್ಟು ಮಾಡಬಹುದು? ಮ್ಯಾಕ್ಸಿಮಮ್ 100 ಅಂತ ಇಟ್ಕೊಳ್ತೀವಿ. ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೇನೆ.
5, 10, 20, 30. ಆದರೆ ಒಂದೇ ಒಂದು ಪ್ರಕೃತಿ ಹಿಟ್ಟು, ಅದು ಮಟೀರಿಯಲ್, ದೇವರ ಕೈಯಲ್ಲಿ ಕೊಟ್ಟ ಹಿಟ್ಟು. ಈ ಒಂದೇ ಒಂದು ಪ್ರಕೃತಿಯಿಂದ ಬ್ರಹ್ಮಾಂಡದಲ್ಲಿ ಎಷ್ಟು ರೀತಿಯ ವಸ್ತುಗಳನ್ನು ದೇವರು ನಿರ್ಮಾಣ ಮಾಡಿದ್ದಾನೆ. ಇದು ಎಂತಹ ಅದ್ಭುತವಾದ ಕೌಶಲ ಭಗವಂತನದು ಅಂತ ಆಲೋಚನೆ. ನಿಮ್ಮ ಕೈಯಲ್ಲಿ ಇಂತಹ ಒಂದು ಹಿಟ್ಟು ಕೊಟ್ಟಿದ್ರೆ ರೊಟ್ಟಿ ಮಾಡಿ ತಿಂದು ಮಲಗ್ತಾ ಇದ್ರಿ ಅಷ್ಟೇ ಹೊರತು ಇಂತಹ ವಿಶ್ವವನ್ನು ನಿರ್ಮಾಣ ಮಾಡಲಿಕ್ಕೆ ಆಗ್ತಾ ಇದೆ. ಒಂದು ಪ್ರಕೃತಿ, ಆ ಪ್ರಕೃತಿಯಲ್ಲಿ ಎಂತಹ ವೈವಿಧ್ಯ, ಎಂತಹ ವೈಚಿತ್ರ್ಯ ದೇವರು ನಿರ್ಮಾಣ ಮಾಡಿ. ಇದೇ ಭಗವಂತನ ಅಚಿಂತ್ಯ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ. ವಿಚಿತ್ರವಾದ ವೀರ್ಯ ಭಗವಂತನ, ಅತ್ಯದ್ಭುತವಾದಂತಹ ಸಾಮರ್ಥ್ಯ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವೈವ ಚ. ಕರ್ಮ ಒಂದೊಂದರ ಬಗ್ಗೆ ಹೇಳುವುದೇ ಬಹಳ ಇದೆ. ಯಾವುದನ್ನು ಹೇಳಿ ಮುಗಿಸುವ ತಿಳಿಯೋದೇ ನಮಗೆ ಕಷ್ಟ. ಅತ್ಯಲ್ಪ ತಿಳಿದುಕೊಂಡಿದ್ದೇವೆ. ತಿಳಿದುಕೊಂಡದ್ದರಲ್ಲಿ ಹೇಳುವುದಕ್ಕೂ ಸಾಧ್ಯ ಇಲ್ಲ ಅಲ್ಪ ಸಮಯದಲ್ಲಿ. ಆದರೂ ವಾಕ್ಶುದ್ಧಿಗಾಗಿ, ಭಗವಂತನ ಸೇವೆಗಾಗಿ ಹೇಳಬೇಕಷ್ಟೇ. ದ್ರವ್ಯಂ ಕರ್ಮ ಚ ಕಾಲಶ್ಚ. ಕರ್ಮ ಪುಣ್ಯ ಪಾಪ, ಭಗವಂತನ ಅಧೀನ. ಎಂತಹ ಪುಣ್ಯ ಪಾಪಗಳ ಪ್ರಪಂಚ, ಪುಣ್ಯ ಪ್ರಪಂಚ, ಪಾಪ ಪ್ರಪಂಚ, ಅವುಗಳೊಂದು ದೊಡ್ಡದಾದ ಪ್ರಪಂಚನೇ. ಅಂದ್ರೆ ವಿಚಾರ ಮಾಡಿದರೆ ಈ ಪ್ರಪಂಚ ಎಷ್ಟು ದೊಡ್ಡದಿದೆ, ಇದಕ್ಕಿಂತ ಬಹಳ ದೊಡ್ಡ ಪ್ರಪಂಚ ಅಂದ್ರೆ ಪುಣ್ಯ ಪಾಪಗಳ ಪ್ರಪಂಚ ಒಂದರ್ಥದಲ್ಲಿ. ಯಾಕೆ ಅಂದ್ರೆ ಒಬ್ಬ ಜೀವ ಇದ್ರೆ ಅವನ ಜೊತೆಗೆ ಒಂದು ಪುಣ್ಯ ಪ್ರಪಂಚ, ಒಂದು ಪಾಪ ಪ್ರಪಂಚವೇ ಇದೆ. ಇವತ್ತು ಎಲ್ಲ ದೇಶಗಳಲ್ಲಿ ಸೇರಿ ಎಷ್ಟು ಜನ ಬದುಕ್ತಾ ಇದ್ದಾರೆ ಜೀವರಾಶಿಗಳು. ಅವರೆಲ್ಲ ಸೇರಿದ್ದು ಒಂದಾದರೆ ಈಗ ಭೂಮಂಡಲ ಅಂತ ನಾವು ಅನ್ಕೊಂಡ್ರೆ ಎಲ್ಲ ಜೀವರಾಶಿಗಳನ್ನು ಸೇರಿಸಿಕೊಂಡು ಒಬ್ಬ ವ್ಯಕ್ತಿ ಮಾಡುವ ಪುಣ್ಯ ಪಾಪಗಳ ಸಂಖ್ಯೆ ಅಷ್ಟೆಲ್ಲ ಜೀವರಾಶಿಗಳಿಗಿಂತಲೂ ಮಿಗಿಲಾಗಿದೆ. ಯಾಕೆಂದ್ರೆ ಅನಂತ ಅಂತ ಹೇಳಿದ್ದಾರೆ. ಅಂದ್ರೆ ಕಣ್ಣಿಗೆ ಕಾಣುವ ಮಾನವರು ಎಷ್ಟು ಓಡಾಡ್ತಾ ಇದ್ದಾರೆ, ಇದಕ್ಕೆ ಇಂಟು ಇನ್ಫಿನಿಟ್, ಇದಕ್ಕೆ ಅನಂತ ಪಟ್ಟು ಹೆಚ್ಚಾಗಿ ಕರ್ಮಗಳಿವೆ. ಅಂದ್ರೆ ಕರ್ಮ ಪ್ರಪಂಚ ಎಷ್ಟು ದೊಡ್ಡದಾಯಿತು. ಜೀವ ಒಬ್ಬ, ಅವನಿಗೆ ಅನಂತ ಕರ್ಮ. ಮತ್ತೊಬ್ಬ ಜೀವ, ಅವನಿಗೆ ಅನಂತ ಕರ್ಮ. ಹಾಗಾದ್ರೆ ಅನಂತ ಇಂಟು ಅನಂತ. ಜೀವರು ಅನಂತ, ಅವರಿಗೆ ಅನಂತ ಕರ್ಮಗಳಿವೆ ಒಬ್ಬೊಬ್ಬರಿಗೆ. ಹೀಗಾಗಿ ಸ್ವಾಭಾವಿಕವಾಗಿ ನ್ಯಾಚುರಲಿ ಜೀವನಿಗಿಂತಲೂ ಅನಂತ ಪಟ್ಟು ಮಿಗಿಲಾಗಿ ಕರ್ಮಗಳಿವೆ. ಹೀಗಾಗಿ ಜೀವನನ್ನು ನಿಯಮನ ಮಾಡುವುದು ಭಗವಂತನ ಎಂತಹ ಮಹಾಮಹಿಮೆ. ಅದರಂತೆ ಆ ಒಬ್ಬೊಬ್ಬ ಜೀವನ ಅನಂತ ಕರ್ಮಗಳಿವೆಯಲ್ಲ, ಆ ಎಲ್ಲ ಕರ್ಮಗಳ ನಿಯಮನವನ್ನು ಮಾಡಿ ಆ ಕರ್ಮಗಳಿಗೆ ತಕ್ಕ ಫಲವನ್ನು ಅವನಿಗೆ ಕಾಲ ಕಾಲಕ್ಕೆ ಕೊಡುತ್ತಾನೆ. ಅಪರೋಕ್ಷ ಜ್ಞಾನವಾದಾಗ ಅಪ್ರಾರಬ್ಧವಾದ ಅನಂತ ಕರ್ಮಗಳನ್ನು ನಾಶ ಮಾಡಿ ಅವುಗಳ ಫಲ ಇವನಿಗೆ ಆಗದೇ ಇರುವಂತೆ ಮಾಡುತ್ತಾನೆ. ಇದೆಲ್ಲ ಭಗವಂತನ ಅತ್ಯದ್ಭುತವಾದ ಶಕ್ತಿಯೂ ಹೌದು. ನಿಯಂತ್ರಣ ಮಾಡೋದು, ಅದನ್ನು ಮಾಫಿ ಮಾಡಿ ಫಲ ಸಿಗದೇ ಇರೋ ಹಾಗೆ ಮಾಡಿ ಇವನನ್ನ ಶೀಘ್ರದಲ್ಲಿ ಮುಕ್ತರನ್ನಾಗಿ ಮಾಡ್ತಾರಲ್ಲ, ಅದು ದೊಡ್ಡ ಕಾರುಣ್ಯವು. ಈ ಕರ್ಮವನ್ನು ನಿಯಮನ ಮಾಡುವ ಭಗವಂತನ ಶಕ್ತಿಯನ್ನು ನಾವು ನೆನೆಸಿದಾಗ ಯದನುಗ್ರಹದ ಸಂತಿ ನ ಸಂತಿ ಯದುಪೇಕ್ಷಯ. ಒಂದೊಂದು ದೊಡ್ಡ ದೊಡ್ಡ, ಇವತ್ತೇನೋ ಒಂದು 10,000 ರೂಪಾಯಿ ಬಂತು, ಲಕ್ಷ ರೂಪಾಯಿ ಬಂತು, ಏನೋ ಒಂದು ದೊಡ್ಡ ಪುಣ್ಯ. ಎಲ್ಲಿಯೋ ಬಿದ್ದ, ಕೈಕಾಲು ಮುರಿದುಕೊಂಡ, ಏನೋ ಪಾಪ ಮಾಡಿದ್ದ ಅಂತ. ಇಂತಹ ಪ್ರಸಂಗಗಳಲ್ಲಿ ಪುಣ್ಯ ಪಾಪ ಅನ್ನುವ ಹೆಸರು ಬಳಸ್ತಾರೆ ಅಂತ ಅದಕ್ಕೆ ಮಾತ್ರ ಪುಣ್ಯ ಪಾಪಗಳು ಬೇಕು ಎಂದು ತಿಳಿಯಬೇಡಿ. ಪ್ರವಚನ ಮಾಡುವಾಗ ಎಷ್ಟು ಅಕ್ಷರಗಳು ಹೊರಗೆ ಬಂದವಲ್ಲ, ಒಂದೊಂದು ಅಕ್ಷರ ಬಾಯಿಯಿಂದ ಬರುವುದಕ್ಕೂ ಹಿಂದೆ ಒಂದೊಂದು ಪುಣ್ಯ ಬೇಕು. ಒಂದೊಂದು ಅಕ್ಷರ ಕಿವಿಯಲ್ಲಿ ಹೋಗುವುದಕ್ಕೂ ಒಂದೊಂದು ಪುಣ್ಯ ಬೇಕು.
ಒಂದೊಂದು ಕ್ಷಣ ನನಗೆ ಅಸ್ತಿತ್ವ ಇರುವುದಕ್ಕೂ ಪುಣ್ಯ ಬೇಕು, ಶ್ವಾಸೋಚ್ಛ್ವಾಸ ಮಾಡುವುದಕ್ಕೂ ಪುಣ್ಯ ಬೇಕು. ಜನ ಎಲ್ಲ ದೇವರಿಗೆ ಅನ್ನುವುದುಂಟು, ಏನು ದೇವರು ಮಾಡ್ತಾನೆ, ಎಷ್ಟು ನಾವು ಒಳ್ಳೆ ಕೆಲಸ ಮಾಡಿದ್ರು ಮತ್ತು ನಮಗೆ ಕಷ್ಟಗಳು ಬರ್ತಾನೆ ಇರ್ತದೆ. ಏನು ಬಂದಿರ್ತದೆ, ಏನೋ ವರ್ಷಕ್ಕೊಂದ್ಸಲ ಇವನಿಗೆ ಏನೋ ಸಣ್ಣ ಪುಟ್ಟ ಲಾಸ್ ಆಗ್ತದೆ ಅಷ್ಟೇ. ಆದರೆ ಪ್ರತಿ ಕ್ಷಣದಲ್ಲಿ ನನ್ನ ಶ್ವಾಸೋಚ್ಛ್ವಾಸಕ್ಕೆ ಬೇಕಾದ ಪುಣ್ಯವನ್ನು ದೇವರು ಸಪ್ಲೈ ಮಾಡ್ತಾ ಇದ್ದಾರೆ. ಸುತ್ತಮುತ್ತ ಇರುವ ವಸ್ತುಗಳನ್ನು ನೋಡಿ ಕೇಳಿ ತಿಳಿಸ್ತಾ ಇದ್ದೇವಲ್ಲ, ಅದನ್ನೆಲ್ಲ ತಿಳಿಸ್ತಾ ಇದ್ದಾರೆ. ಜ್ಞಾನ ಇದೆ, ಸುಖ ಇದೆ, ಇಚ್ಛೆ ಇದೆ, ಪ್ರಯತ್ನ ಇದೆ, ಪ್ರೇಮ ಇದೆ, ವಿಶ್ವಾಸ ಇದೆ, ಅಸ್ತಿತ್ವ ಇದೆ, ವಾತಾವರಣ ಇದೆ, ಗಾಳಿ ಇದೆ, ಬೆಳಕಿದೆ, ನೀರಿದೆ, ಆಕಾಶ ಇದೆ. ಇವೆಲ್ಲದರ ಉಪಯೋಗ ನಮಗೆ ಆಗ್ತದೆ. ಪ್ರತಿಯೊಂದು ಹಂತದಲ್ಲಿಯೂ ಭಗವಂತನ ಅನುಗ್ರಹ ನನಗೆ ಅನಿವಾರ್ಯವಾಗಿದೆ. ನನ್ನ ಪುಣ್ಯ ಇದೆ ನಿಜ, ಆದರೆ ಆ ಪುಣ್ಯ ಮಾಡಿಸಿದವರು ದೇವರು. ಆ ಪುಣ್ಯದ ಬೃಹದಾರಣ್ಯಕೋಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ತಿಳಿಸುವುದಂತೆ, ಪುಣ್ಯದಲ್ಲಿ ಪುಣ್ಯನಾಮಕನಾಗಿ, ಪಾಪದಲ್ಲಿ ಪಾಪನಾಮಕನಾಗಿ ದೇವರೇ ಇದ್ದು ನಿಜವಾಗಿ ನಮಗೆ ಫಲ ಕೊಡೋದು ಪುಣ್ಯ ಪಾಪಗಳು ನಿಮಿತ್ತ ಮಾತ್ರ. ಆದರೆ ಅವುಗಳನ್ನು ತಿಳಿದು ಅವುಗಳಲ್ಲಿ ತಾನಿದ್ದು ಅವುಗಳನ್ನು ನಿಮಿತ್ತ ಅಂತ ಮಾಡಿ ತಾನು ವಿಷಮ ನಿರ್ಘಣ ಅಂತ ಅನಿಸಿಕೊಳ್ಳದೆ ನಮ್ಮ ಕರ್ಮಗಳಿಗೆ ತಕ್ಕಂತೆ ಸುಖ ದುಃಖಗಳನ್ನು ನೀಡುವ ಆ ಭಗವಂತನ ಸ್ವಭಾವ ನಿಯಾಮಕತ್ವ ಅತ್ಯದ್ಭುತವಾದ. ಅದರಲ್ಲಿಯೂ ಸ್ವಭಾವ ನಿಯಾಮಕ. ಮತ್ತೆ ಸ್ವಭಾವ ಜೀವ ಏವಚ ಅಂತ ಇದೆ. ಸ್ವಭಾವ ಅಂದ್ರೆ ಇದೆಲ್ಲದರ ಸ್ವಭಾವ. ಪ್ರಕೃತಿ, ಕರ್ಮ, ಜೀವ, ಕಾಲ ಇವೆಲ್ಲದರ ಸ್ವಭಾವಕ್ಕೂ ಭಗವಂತ ನಿಯಮ. ಪುಣ್ಯ ನನಗೆ ದುಃಖ ಕೊಡಬಹುದು, ಪಾಪವು ಸುಖವನ್ನು ಕೊಡಬಹುದು. ಆದರೆ ಪುಣ್ಯ ಸುಖವನ್ನು ಕೊಡುವಂತೆ, ಪಾಪ ದುಃಖವನ್ನು ಕೊಡುವಂತೆ ಅದರ ಸ್ವಭಾವವನ್ನ ನಿಯಮನ ಮಾಡುವುದು ಭಗವಂತ ಇದ್ದಾನೆ. ಹೀಗಾಗಿ ಅವುಗಳು ಸರಿಯಾಗಿ ಟ್ರ್ಯಾಕ್ ಮೇಲೆ ನಡೆಯುತ್ತೆ. ಇಲ್ಲ ಅಂದ್ರೆ ಆ ಪುಣ್ಯ ಪಾಪಗಳಿಗೂ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಸ್ವಭಾವ. ಆ ಭಗವಂತ ಪುಣ್ಯ ಪಾಪಗಳ ಬಗ್ಗೆ, ಮಾಡುವ ವ್ಯವಸ್ಥೆಯ ಬಗ್ಗೆ ಚಿಂತನೆ ಮಾಡ್ತಾ ಕುಳಿತರೆ ಇನ್ನೊಂದೇನು ಬೇಡ ಅಂತ ಅನಿಸ್ತದೆ. ಅನುವ್ಯಾಖ್ಯಾನದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ, ಇದೊಂದೇ ಸಾಕಲ್ಲ ನಿಮಗೆ ದೇವರಲ್ಲಿ ಭಕ್ತಿ ಹುಟ್ಟಲಿಕ್ಕೆ. ಶ್ರದ್ಧೆ ಇದ್ದವರಿಗೆ ಶ್ರದ್ಧೆಯನ್ನು ಹುಟ್ಟಿಸುವುದಕ್ಕೆ ಪರಿಕರವನ್ನೆಲ್ಲ ಅನುವ್ಯಾಖ್ಯಾನದಲ್ಲಿ ಸುತ್ತಮುತ್ತ ಹೇಳಿದ್ದಾರೆ. ಮಧ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ, ಇದೇ ವಿಷಯವನ್ನ ವಿವರಣೆ ಮಾಡುವ ರೀತಿಯಲ್ಲಿ ಒಬ್ಬ ಜೀವ ಒಂದು ಕರ್ಮ ಮಾಡ್ತಾನೆ ಅಂತ ತಿಳಿಯಬೇಡಿ, ಅನಂತ ಕರ್ಮಗಳನ್ನು ಮಾಡ್ತಾನೆ. ಒಂದೊಂದು ಕರ್ಮಗಳಿಗೆ ಅಭಿಮಾನಿ ಚೇತನರಿದ್ದಾರೆ ಒಬ್ಬೊಬ್ಬರು. ಎಲ್ಲ ಕರ್ಮಗಳಿಗೆ ಪುಷ್ಕರ ಅಂತ ಅಭಿಮಾನಿ ಇದ್ದಾನೆ, ಮಾತು ಬೇರೆ. ಒಂದೊಂದು ಕರ್ಮಕ್ಕೆ ಒಬ್ಬೊಬ್ಬ ಚೇತನ ಪ್ರತ್ಯೇಕ ಇದ್ದಾನೆ. ಸ್ವಕರ್ಮ ಫಲ ಖಾಂಜಿಚ ಚೇತನಾನ್ಯೇವ, ಪ್ರತ್ಯೇಕವಾಗಿ ಆ ಕರ್ಮಾಭಿಮಾನಿ ಚೇತನರಿದ್ದಾರೆ. ಅವರ ಒಬ್ಬೊಬ್ಬರು ಮತ್ತೆ ಅನಂತ ಕರ್ಮಗಳನ್ನು ಮಾಡುತ್ತಾರೆ. ಅವರ ಅನಂತ ಕರ್ಮಗಳಿಗೆ ಮತ್ತೆ ಅನಂತ ಅಭಿಮಾನಿಗಳಿದ್ದಾರೆ. ಇಂತಹ ಪರ್ಯವಸಿತ ಅನಂತ ಕರ್ಮದ ಅಭಿಮಾನಿ ಪರಂಪರೆಗಳಿಗೆ ನಿಯಾಮಕನಾಗಿ ಆ ಭಗವಂತ ಇದ್ದಾನೆ ಅಂತ ಒಂದನ್ನೇ ಸ್ಮರಿಸಿ ದೇವರ ಮಹಿಮೆ ನನಗೆ ಗೊತ್ತಾಗ್ತದೆ ಅಂತ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಹೇಳುತ್ತಾರೆ. ಅದು ಅಗೋಚರ, ಸಾಮಾನ್ಯರಿಗೆ ನಮಗೆ ತಿಳಿಯೋ ಮಾತಲ್ಲ. ಆದರೆ ಶ್ರೀಮದಾಚಾರ್ಯರಂತಹ ಜ್ಞಾನಿಗಳು ಅದನ್ನು ಉಪಾಸನೆ ಮಾಡುತ್ತಾರೆ. ಅಂತಹ ಅನಂತ ಕರ್ಮಗಳು ನಮಗೇ ಗೊತ್ತಿರುವುದಿಲ್ಲ. ಕಾಲಕ್ಕೆ ಕರ್ಮಗಳನ್ನು ದೇವರು ನಮಗೆ ಒದಗಿಸ್ತಾರೆ. ಯಾರಿಗೂ ತಮ್ಮ ತಮ್ಮ ಅಕೌಂಟಿನೊಳಗೆ ಎಷ್ಟಿದೆ ಅಂತ ಗೊತ್ತಿಲ್ಲದೆ, ಅಕೌಂಟೊಳಗೆ ಏನಿದೆ ಗೊತ್ತಿಲ್ಲ. ನಮಗೇನು ಬೇಕೋ ನಾವು ಮಾಡ್ತಾ ಹೋಗ್ತೇವೆ. ಸಾಮಾನ್ಯವಾಗಿ ಬುದ್ಧಿವಂತ ಮಾಡೋ ಕೆಲಸ ಏನು, ನನ್ನ ಅಕೌಂಟಲ್ಲಿ ಹಣ ಎಷ್ಟಿದೆ, ನಾನು ಎಷ್ಟು ಇನ್ವೆಸ್ಟ್ ಮಾಡಬಹುದು, ಇದನ್ನು ಆಲೋಚನೆ ಮಾಡಿ ಪಾಸ್ಬುಕ್ ನೋಡಿ ಇಷ್ಟಿದೆ, ಹಾಗಾದ್ರೆ ನಾನು ಇಷ್ಟು ಮಾಡಬಹುದು ಅಂತ ಒಂದು ಆಲೋಚನೆ ಮಾಡ್ತೀನಿ. ನಾನು ಸಾಲ ಮಾಡಿದ್ರು ತೀರಿಸೋ ಯೋಗ್ಯತೆ ಏನು ಅಂತ ಆಲೋಚನೆ ಮಾಡ್ತಾನೆ ತನ್ನ ಯೋಗ್ಯತೆಯ ಮೇಲೆ. ಆದರೆ ನಿಜವಾಗಿ ನಮ್ಮ ಎಲ್ಲ ಕಾರ್ಯಗಳ ಯಶಸ್ವಿತೆಗೆ ಬೇಕಾದದ್ದು ನಮ್ಮ ಪುಣ್ಯ ಪಾಪಗಳು. ಆದರೆ ನಮ್ಮ ಪುಣ್ಯ ಅಥವಾ ಪಾಪ ಇದು ನಮ್ಮ ಅಕೌಂಟ್ ಅಲ್ಲಿ ಎಷ್ಟಿದೆ, ಪಾಪ ಕಡಿಮೆ ಇರಬೇಕು, ಪುಣ್ಯ ಜಾಸ್ತಿ ಇರಬೇಕು, ಅದಕ್ಕೆ ತಕ್ಕಾಗಿ ನಮಗೆ ಯಶಸ್ಸು. ನಾವು ಹಿಂದೆ ನೋಡ್ಲಿಕ್ಕೆ ಆಗ್ತದ ನಮ್ಮ ಪುಣ್ಯ ಎಷ್ಟಿದೆ? ಗೊತ್ತಿಲ್ಲ. ಯಾವುದೋ ಮನೆ ಕಟ್ಟಲಿಕ್ಕೆ ಶುರು ಮಾಡಬೇಕು, ಹಣ ಎಷ್ಟಿದೆ ಅಂತ ನೋಡಿಕೊಳ್ತಾನೆ, ಪುಣ್ಯ ಎಷ್ಟಿದೆ ಅಂತ ನೋಡಿಕೊಳ್ಳೋದಿಲ್ಲ. ಆದರೆ ಇವನ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಏನಿತ್ತೋ ಅದನ್ನು ದೇವರು ತಾನು ನೋಡಿ
ಇವನಿಗೆ ಬೇಕಾದಾಗ ಸರಿಯಾಗಿ ಅದನ್ನು ಒದಗಿಸಿ ಇವನ ಕೆಲಸ ಪೂರ್ಣ ಮಾಡ್ತಾನೆ. ಮನೆ ಕಟ್ಟೋದು ಬಹಳ ದೊಡ್ಡ ವಿಷಯ ಆಯಿತು. ಇದೀಗ ನಾನು ಹೇಳಿದೆ ಶ್ವಾಸೋಚ್ಛ್ವಾಸ ಮಾಡಲಿಕ್ಕೂ ಪುಣ್ಯ ಬೇಕು ಅಂತ. ಪ್ರತಿಯೊಂದು ಹಂತ ಹಂತಕ್ಕೂ ಇಷ್ಟು ಹಣ ಕೊಟ್ಟು ಇಷ್ಟು ಅಕ್ಕಿ, ಇಷ್ಟು ಬೇಳೆ, ಇಷ್ಟು ಬೆಲ್ಲ, ಇಷ್ಟು ಸಕ್ಕರೆ, ಇಷ್ಟು ಹಾಲು ಅಂತ ನಾವು ತರೋ ಹಾಗೆ ಇಷ್ಟು ಪುಣ್ಯ ಕೊಟ್ಟು ಇಷ್ಟು ಶ್ವಾಸೋಚ್ಛ್ವಾಸಗಳನ್ನು ಈ ತಿಂಗಳಿಗೆ ನಮಗೆ ಸ್ಯಾಂಕ್ಷನ್ ಮಾಡಿ, ಬೇಡ ಒಂದು ದಿನಕ್ಕೆ ಎಷ್ಟು ಸ್ಯಾಂಕ್ಷನ್ ಮಾಡಿ ಅಂತ ಮಾಡಿಸಿಕೊಳ್ಳೋದಕ್ಕೆ ಇಷ್ಟು ಪುಣ್ಯ ಇದೆ ಅಂತ ನಮಗೆ ಗೊತ್ತಾ? ಹೆಸರೇ ಪುಣ್ಯ ಪಾಪಗಳಿಗೆ ಅದೃಷ್ಟ ಅಂತ. ಕಾಣದ ವಸ್ತುಗಳು, ಗೊತ್ತಾಗದ ವಸ್ತುಗಳಿಂದ ನಾವು ಗೊತ್ತಾಗುವ ವಸ್ತುಗಳನ್ನ ಪಡೀತಾ ಇದ್ದೀವಿ. ಗೊತ್ತಾಗದ, ಕಾಣದ, ತಿಳಿಯದ, ನಾವರಿಯದ ಕರೆನ್ಸಿಯನ್ನು ಬಳಸಿ ನಮಗೆ ಬೇಕಾದ ವಸ್ತುಗಳನ್ನೆಲ್ಲ ಪಡೀತಾ ಇದ್ದೇವೆ. ಇದು ಎಂತಹ ವಿಚಿತ್ರವಾದ ವ್ಯಾಪಾರ ಜಗತ್ತಿನಲ್ಲಿ ನಡೀತದೆ. ಆದರೆ ಇಂತಹ ವ್ಯಾಪಾರವನ್ನ ನಾವರಿಯದ ಕರೆನ್ಸಿಯಿಂದಲೂ ನಮಗೆ ಬೇಕಾದ ವಸ್ತುಗಳನ್ನು ಪಡೆಯೋದಕ್ಕೆ ನಮ್ಮಪ್ಪ ಸ್ವಾಮಿ ಸರ್ವಸಾಕ್ಷಿಯಾಗಿ ನಿಂತು ತಾನು ಮಾಡಿಸ್ತಾ ಇದ್ದಾನೆ. ಮಗು, ನಿನಗೆ ಗೊತ್ತಿಲ್ಲ ನಿನ್ನ ಪುಣ್ಯ ಎಷ್ಟಿದೆ ಅಂತ, ಆದರೆ ನಾನು ನಿನಗೆ ವಂಚನೆ ಮಾಡೋದಿಲ್ಲ. ನೀನು ಜನ್ಮಾಂತರದಲ್ಲಿ ಹರಿವಾಯುಗಳ ಸೇವೆಯನ್ನು ಮಾಡಿದ್ದಿ, ಇಷ್ಟು ಪುಣ್ಯ ನಿನ್ನ ಅಕೌಂಟಲ್ಲಿದೆ, ಮಾಡು ಶ್ವಾಸೋಚ್ಛ್ವಾಸ, ನಾನು ಮಾಡಿಸ್ತೇನೆ. ಉಣ್ಣು, ತಿನ್ನು, ಸುಖವಾಗಿರು, ಓದು, ಬರೀ, ದೇವರ ಸೇವೆ ಮಾಡು, ಮತ್ತೆ ಪುಣ್ಯ ಗಳಿಸು, ನಾನಿದ್ದೇನೆ ನನ್ನ ಹಿಂದೆ ಅಂತ ತಾನು ಮಾಡಿಸ್ತಾನಲ್ಲ ಅಂತ ಈ ಸರ್ವಸ್ವ ಕರ್ತ. ಇದು ಭಗವಂತನ ಕಾರುಣ್ಯ, ಜೊತೆಗೆ ಅವನ ಅಪಾರವಾದ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವ ಜೀವೈ. ಕಾಲ ಒಂದೊಂದು ಕ್ಷಣ, ಕಾಲ ಎಷ್ಟು ವಿಚಿತ್ರವಾದ ವಸ್ತು ಅಂದ್ರೆ ಒಂದೇ ಒಂದು ಕ್ಷಣ. ಈ ಒಂದು ಕ್ಷಣ ಯಾವಾಗ ಹುಟ್ಟುತ್ತೆ ಹೇಳಿ? ಹಿಂದಿನ ಕ್ಷಣದಲ್ಲಿ ಈ ಕ್ಷಣ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಮುಂದಿನ ಕ್ಷಣದಲ್ಲಿಯೂ ಈ ಕ್ಷಣ ಹುಟ್ಟೋ ಹಾಗಿಲ್ಲ ಅಂತ ಹೇಳಿ ಹುಟ್ಟೇ ಇಲ್ಲ ಅನ್ನೋ ಹಾಗಿಲ್ಲ. ಹಾಗಾದ್ರೆ ಈ ಕ್ಷಣ ಯಾವಾಗ ಹೋಗ್ಬೇಕು? ಇದೇ ಕ್ಷಣದಲ್ಲಿ ಹೋಗ್ಬೇಕು. ಯಾವಾಗ ಹೋಗ್ಬೇಕು? ಇದೇ ಕ್ಷಣದಲ್ಲೇ ಹೋಗ್ಬೇಕು. ಆದ್ರೆ ಒಂದೇ ಕ್ಷಣದಲ್ಲಿ ಆ ಕ್ಷಣ ಎಷ್ಟು ದೊಡ್ಡ ಜಗತ್ತನ್ನು ತುಂಬಿ ಹರಡಿದೆ ಅಂದ್ರೆ ಅನಂತವಾದ ಸ್ಪೇಸಿನೊಳಗೆ ಹರಡಿಕೊಂಡಿದೆ. ಈ ಕ್ಷಣ ಇಲ್ಲಿದೆ, ಅಮೆರಿಕಾದಲ್ಲಿ ಇಲ್ಲ ಅನ್ನೋ ಹಾಗಿಲ್ಲ, ಸ್ವರ್ಗದಲ್ಲಿ ಇಲ್ಲ ಅನ್ನೋ ಹಾಗಿಲ್ಲ, ಸತ್ಯಲೋಕದಲ್ಲಿ. ಬಹಳ ಜನ ಕನ್ಫ್ಯೂಷನ್ ಮಾಡ್ಕೊತಾರೆ, ಅಂದ್ರೆ ನಮಗೆ ಇಲ್ಲಿ ರಾತ್ರಿ, ಅಲ್ಲಿ ಹಗಲು ರಾತ್ರಿಗಳಲ್ಲಿ ನಾನು ಹೇಳ್ತಾ ಇಲ್ಲ, ಕತ್ತಲು ಬೆಳಕನ್ನು ನಾನು ಹೇಳ್ತಾ ಇಲ್ಲ. ಕ್ಷಣ, ಆ ಪೀರಿಯಡ್, ಒಂದು ಕ್ಷಣ ಅನ್ನುವ ಏನು ಕಾಲಘಟ್ಟ ಇದೆ, ಈ ಪೀರಿಯಡ್ ಇದು ಎಲ್ಲ ಕಡೆ ಇದೆ. ಆ ಕಾಲಘಟ್ಟಕ್ಕೆ ಹೆಸರು ಬೇರೇನೂ ಆಗಬಹುದು. ಬ್ರಹ್ಮಲೋಕದಲ್ಲಿ ಇದಕ್ಕೆ ಲೆಕ್ಕವೇ ಇಲ್ಲ. ನಮ್ಮದು ಎಷ್ಟೋ ವರ್ಷಗಳು ಅಲ್ಲಿ ಕ್ಷಣ ಆಗುತ್ತೆ, ಆ ಮಾತು ಬೇರೆ. ಹೆಸರನ್ನು ನಾನು ಹೇಳ್ತಾ ಇಲ್ಲ, ಕತ್ತಲೆ ಬೆಳಕುಗಳನ್ನು ಹೇಳ್ತಾ ಇಲ್ಲ. ಪೀರಿಯಡ್, ಆ ಸೂಕ್ಷ್ಮವಾದಂತಹ ಕಾಲ ಒಂದು ಕ್ಷಣ. ಇದು ಹುಟ್ಟಿದ ಒಂದೇ ಕ್ಷಣಕ್ಕೆ ಇಡೀ ಜಗತ್ತನ್ನು ವ್ಯಾಪಿಸಿದೆ, ಎರಡನೇ ಕ್ಷಣಕ್ಕೆ ಮಾಯವಾಗಿದೆ. ಇದೇನು ಅದ್ಭುತ ಇದು ಕಾಲ! ಆದ್ರೆ ಈ ಕಾಲ, ಇದು ಕಾಲ ಬಿದ್ದದ್ದಲ್ಲ, ಇದು ವಿಶ್ವವ್ಯಾಪಿಯಾದ ವಸ್ತು. ಇದನ್ನು ಸೃಷ್ಟಿ ಮಾಡುವುದು ಭಗವಂತನ ಅತ್ಯದ್ಭುತವಾದ ಸೃಷ್ಟಿಯನ್ನು ಮಾಡ್ತಾನೆ, ಅದರ ನಿಯಮನ ಮಾಡ್ತಾನೆ. ಕಾಲದ ಕೆಲಸ ಇದೆ ನೋಡಿ. ಜಗತ್ತಿನೊಳಗೆ ಏನಾಗಬೇಕಾದ್ರೂ ಟೈಮ್ ಅಂಡ್ ಸ್ಪೇಸ್ ಇದು ಅತ್ಯಂತ ಅನಿವಾರ್ಯವಾದದ್ದು. ಕಾಲ ಇದು ಅವಶ್ಯಕ ಅಂತ ನಾವು ಹೇಳ್ತೇವೆ. ಯಾವ ಕಾರ್ಯಕ್ಕೆ ಕಾಲ ಬೇಕು? ಶಾಸ್ತ್ರೀಯ ಪರಿಭಾಷೆಯಲ್ಲಿ ತಿಳಿದವರಿಗೆ ಗೊತ್ತು. ಟೈಮು, ಸ್ಪೇಸ್, ಭಗವಂತನ ಇಚ್ಛೆ, ಇವುಗಳು ಎಲ್ಲ ಕಾರ್ಯಗಳಿಗೂ ಕಾರಣವಾದ ವಸ್ತು. ಹಾಗಾದ್ರೆ ಈ ಒಂದು ಕ್ಷಣದಲ್ಲಿ ಇಡೀ ವಿಶ್ವದಲ್ಲಿ ಆಗುವ ಎಲ್ಲ ಕಾರ್ಯಗಳಿಗೂ ಯಾವುದು ಕಾರಣ? ಇದು ಒಂದೇ ಕ್ಷಣ ಕಾರಣವಾಗುವುದು ಅಂದ್ರೆ ಆ ಎಲ್ಲ ಕಾರ್ಯವನ್ನು ಹುಟ್ಟಿಸುವ ಒಂದು ಶಕ್ತಿಯನ್ನು ಪಡೆದುಕೊಳ್ಳುವುದು. ಆಲೋಚನೆ ಮಾಡಿ, ಒಬ್ಬ ವ್ಯಕ್ತಿ, ಒಂದು ವಸ್ತು ಹುಟ್ಟಿದ ಒಂದೇ ಕ್ಷಣದೊಳಗೆ ಇಷ್ಟೆಲ್ಲ ಶಕ್ತಿಯನ್ನು ಪಡೆಯಬಹುದೇ? ಹುಟ್ಟಿದ ಒಂದೇ ಕ್ಷಣದೊಳಗೆ ಆ ಕಾಲ ಅನಂತ ಕಾರ್ಯಗಳಿಗೆ ಕಾರಣವಾಗುವ ಶಕ್ತಿಯನ್ನು ಪಡೆದಿದೆ. ಆ ಒಂದು ಕ್ಷಣದೊಳಗೆ ಇಡೀ ಜಗತ್ತಿನೊಳಗೆ ಏನೆಲ್ಲ ಆಗುತ್ತೆ ಆ ಎಲ್ಲ ಕಾರ್ಯಗಳಿಗೂ ಕಾರಣವಾಗುವ ಶಕ್ತಿಯನ್ನು ಪಡೆದಿದೆ. ಇಡೀ ಜಗತ್ತನ್ನು ತುಂಬುವ ವ್ಯಾಪಿಸುವ ಶಕ್ತಿಯನ್ನು ಪಡೆದಿದೆ. ಅದೇ ಕ್ಷಣದೊಳಗೆ ಹುಟ್ಟಿದೆ, ಅದೇ ಕ್ಷಣದೊಳಗೆ ನಾಶ ಹೊಂದಿದೆ. ಇಂತಹ ಕ್ಷಣಗಳು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಹುಟ್ಟುತ್ತಾ ಇರ್ತವೆ, ಸಾಯ್ತಾ ಇರ್ತವೆ. ಇವುಗಳನ್ನು ಹುಟ್ಟ
ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವೈ ಜೀವ ಜೀವೈತ್ಯಭಿಮಾನಿ ಲಕ್ಷ್ಮೀದೇವಿಯನ್ನು ಆರಂಭ ಮಾಡಿಕೊಂಡು, ಇಲ್ಲಿ ಜೀವ ಅಂದರೆ ಜೀವಕೋಟಿಯನ್ನು ತೆಗೆದುಕೊಳ್ಳುವುದಲ್ಲ, ಸಂಸಾರಿಗಳನ್ನು ತೆಗೆದುಕೊಳ್ಳುವುದಲ್ಲ, ಒಟ್ಟು ಅಭಿಮಾನಿಗಳು ಚೇತನರು, ಅಸ್ವತಂತ್ರರಾದ ಎಲ್ಲ ಚೇತನರನ್ನು ತೆಗೆದುಕೊಳ್ಳುವುದು. ಲಕ್ಷ್ಮಿಯನ್ನು ಆರಂಭ ಮಾಡಿಕೊಂಡು ತೃಣಜೀವದವರೆಗೆ ಇರುವ ಎಲ್ಲ ಜೀವರು ಭಗವದಧೀನ. ಆ ಎಲ್ಲ ಜೀವರು ಅನಾದಿ, ಎಲ್ಲರೂ ನಿತ್ಯ, ಎಲ್ಲರೂ ಚೇತನರು, ಎಲ್ಲರಲ್ಲಿ ಜ್ಞಾನ ಇದೆ, ಕೆಲವರಲ್ಲಿ ಆನಂದ ಸ್ವರೂಪದಲ್ಲಿದೆ, ಕೆಲವರಲ್ಲಿ ದುಃಖ ಇದೆ. ಅವರವರ ಸ್ವರೂಪದಲ್ಲಿರುವ ಚೈತನ್ಯ, ಆನಂದ, ಅನಾದಿತ್ವ, ನಿತ್ಯತ್ವ ಇವುಗಳೆಲ್ಲವನ್ನೂ ನಿಯಮನ ಮಾಡುತ್ತಾನೆ ಭಗವಂತ. ನಾವು ಅನಾದಿ, ನಾವು ನಿತ್ಯರು ಅಂತ ತಿಳ್ಕೊಂಡಿದ್ದೇವೆ. ನಮ್ಮನ್ನು ಅನಾದಿ ಮಾಡಿದವನೇ ದೇವರು, ನಾವು ನಿತ್ಯರಾಗುವಂತೆ ಮಾಡಿದವನೇ ದೇವರು. ಇವನು ಸಾಯಲಿ ಅಂದರೆ ಜೀವರೆಲ್ಲರೂ ಸತ್ತೋಗ್ತಾರೆ. ಆದರೆ ಈ ಜೀವ ಉಳಿಯಲಿ, ಅಸ್ತು 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 ಅಂತ ದೇವರು ಇಚ್ಛೆ ಮಾಡ್ತಾ ಇದ್ದಾನೆ ಅಂತ ನಾವೆಲ್ಲ ಅಸ್ಥಿಯಾಗಿ ಇದ್ದೇವೆ. ಇಲ್ಲದೆ ಇದ್ರೆ ಎಂದೋ ನಾಸ್ತಿ ಆಗ್ತಿದೆ. ನಮ್ಮೆಲ್ಲರಿಗೆ ಅಸ್ತಿತ್ವವನ್ನು ಕೊಡುವುದಕ್ಕೆ ಅಸ್ತು ಎಂಬ ಇಚ್ಛೆಯನ್ನ ಸದಾಕಾಲದಲ್ಲಿ ಮಾಡ್ತಾ ನಮಗೆ ಅಸ್ತಿತ್ವವನ್ನು ಉಳಿಸಿ ನಮ್ಮನ್ನು ನಿತ್ಯರನ್ನಾಗಿ ಮಾಡುವ ನಿತ್ಯಾನಿತ್ಯಾನಾಂ ಚೇತನಶ್ಚೇತನಾಂ ಎಂಬ ಹೆಗ್ಗಳಿಕೆಯನ್ನು ಪಡೆದ ಆ ಭಗವಂತ ಜೀವನ ಸ್ವಭಾವಕ್ಕೂ ನಿಯಾಮಕನಾಗಿ ನಿಂತಿದ್ದಾನೆ. ಇದು ಭಗವಂತನ ಮಹಿಮೆ. ಯದನುಗ್ರಹದ ಸಂತಿ ನ ಸಂತಿ ಅದು ಭಿಕ್ಷಯ. ಇಂತಹ ಭಗವಂತನ ಮಹಿಮೆಯನ್ನು ನಾವು ತಿಳಿಯಬೇಕು. ನಮ್ಮಷ್ಟಕ್ಕೆ ನಾವು ಸ್ವತಂತ್ರರಾಗಿ ಮೋಕ್ಷವನ್ನು ಜ್ಞಾನ ಸ್ವಭಾವದಿಂದ ಪಡೆಯುತ್ತೇವೆ ಎನ್ನುವುದು ಸಾಧ್ಯ ಇಲ್ಲ. ಕೇವಲ ಭಗವದ್ ಅಧೀನವಾಗಿ ನಾವು ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯ ಅನ್ನುವ ತತ್ವವನ್ನು ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ಅಂತಹ ಭಗವತ್ ತತ್ವದ ಚಿಂತನವನ್ನು ನುಡಿವ್ಯಾಖ್ಯಾನ ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳ ಮೂಲಕವಾಗಿ ನಾವು ಮಾಡಬೇಕು. ಇಂತಹ ಶ್ರೀಮನ್ಯಾಯ ಸುಧಾ ಗ್ರಂಥದ 33ನೆಯ ಮಂಗಳ ಮಹೋತ್ಸವವನ್ನು ಪೇಜಾವರ ಶ್ರೀಪಾದಗಳವರು ಮಾಡುತ್ತಾ ಇದ್ದದ್ದು ಒಂದು ದೊಡ್ಡ ಐತಿಹಾಸಿಕವಾದ ಮಂಗಳ. ಇದು 33 ಅಧಿಕ ಮಾಸ ಬರ್ತಾ ಇದೆ ಮುಂದೆ. ಇದು ಅಧಿಕಾಧಿಕವಾದ ಒಂದು ವೈಶಿಷ್ಟ್ಯವನ್ನು ಸೂಚನೆ ಮಾಡುವ ಸಂಖ್ಯೆ. ಅಂತಹ 3 ಒಂದನ್ನೊಂದು ಅನುಸರಿಸುವ ಸಂಖ್ಯೆಗಳು 33 ಅಂತ. ಇದು ಯಾವುದರ ಸೂಚನೆ ಅಂದರೆ ಇಲ್ಲಿಗೆ ಸುಧಾಮಂಗಳ ನಿಲ್ಲೋದಿಲ್ಲ. ಹೀಗೆ ಒಂದು ಮಂಗಳದ ಹಿಂದೆ ಇನ್ನೊಂದು ಮಂಗಳ ಅನುಸರಿಸಿ ನಡೀತಾ ಇರುತ್ತೆ. ಇನ್ನೂ ಅನೇಕ ಮಂಗಳ ಕಾರ್ಯಕ್ರಮಗಳು ಪೇಜಾವರ ಶ್ರೀಪಾದಗಳಿಂದ ನಡೆಯುತ್ತವೆ ಅಂತನ್ನುವುದಕ್ಕೆ ಸೂಚಕವಾಗಿಯೂ ಒಂದು ವಿಶಿಷ್ಟವಾದ ಸಂಖ್ಯೆ ಈ ಮಂಗಳ. ನಿಜವಾಗಿಯೂ ಬಹಳ ಅಭಿನಂದನೀಯವಾದದ್ದು. ನಮ್ಮ ಉಪಾಸ್ಯ ಮೂರ್ತಿಗಳಾದ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡುವುದು ಪೇಜಾವರ ಶ್ರೀಪಾದಗಳವರ 5ನೆಯ ಪರ್ಯಾಯ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ವೈಭವದಿಂದ ನಡೆದು ಆ ಸಂದರ್ಭದಲ್ಲಿ ಮತ್ತೆ 2 ಸುಧಾಮಂಗಳಗಳನ್ನು ಅವರು ಮಾಡುವವರಿದ್ದಾರೆ. ಒಂದೊಂದು ವರ್ಷಕ್ಕೆ ಒಂದು ಸುಧಾಮಂಗಳದಂತೆ. ಅದೇ ರೀತಿ ಮುಂದೆ ನಿರಂತರವಾಗಿ ಆ ಸುಧಾಮಂಗಳಗಳು ನಡೆಯಲಿ. 84ನೆಯ ಈ ವಯಸ್ಸಿನಲ್ಲಿ, ಇಳಿ ವಯಸ್ಸಿನಲ್ಲಿ ಅಂತ ಹೇಳಲಿಕ್ಕೆ ಮನಸ್ಸು ಬರೋದಿಲ್ಲ, ಇಳಿ ವಯಸ್ಸು ಅಂತ ಅನಿಸೋದೇ ಇಲ್ಲ. ಹೀಗಾಗಿ 84ನೇ ವಯಸ್ಸಿನಲ್ಲಿ ಅಂತ ಮಾತ್ರ ಹೇಳಬಹುದು. ಅಷ್ಟು ತಾರುಣ್ಯದ ಉತ್ಸಾಹ ಇವತ್ತಿಗೂ ಅವರಲ್ಲಿದೆ. ಅಂತಹ ವಯಸ್ಸಿನಲ್ಲಿ ಇಷ್ಟು ಅದ್ಭುತವಾಗಿ ಪಾಠ ಪ್ರವಚನಗಳನ್ನು ಮಾಡಿ ವಿದ್ಯಾರ್ಥಿಗಳ ಉತ್ಕರ್ಷವನ್ನು ವಿಶೇಷವಾಗಿ ಅಪೇಕ್ಷಿಸ್ತಾ ಅವರನ್ನು ಉತ್ತಮ ಪಂಡಿತರನ್ನಾಗಿ ಮಾಡಿ ಸಮಾಜಕ್ಕೆ ನೀಡುತ್ತಾ ಇದ್ದಾರೆ. ಜೊತೆಗೆ ಸಮಗ್ರವಾದ ಹಿಂದೂ ಸಮಾಜವನ್ನು ತಮ್ಮ ದೃಷ್ಟಿಯಲ್ಲಿಟ್ಟುಕೊಂಡು ವಿಶೇಷವಾಗಿ ಸಾಮಾಜಿಕವಾದ ಅನೇಕ ಸಂಘಟನಾತ್ಮಕವಾದ ಕಾರ್ಯಗಳನ್ನು ಮಾಡ್ತಾ ಸಮಾಜೋಪಯೋಗಿಯಾದ ವಿವಿಧ ಕಾರ್ಯಗಳನ್ನು ಮಾಡ್ತಾ ಅಷ್ಟೇ ಶ್ರದ್ಧೆಯಿಂದ ಆಧ್ಯಾತ್ಮಿಕವಾದ ಕಾರ್ಯಗಳನ್ನು ಮಾಡ್ತಾ ಭಗವಂತನ ಹಾಗೂ ಸಮಾಜದ ಎರಡೂ ರೀತಿಯ ಸೇವೆಗಳನ್ನು ತಮ್ಮ ಜೀವನದಲ್ಲಿ ಮಾಡಿ ಒಂದು ವಿಶಿಷ್ಟವಾದ ಸಾಧನೆಯನ್ನು ಮಾಡಿದ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಈ ಸುಧಾಮಂಗಳವನ್ನು ಮಾಡುತ್ತಾ ಇರುವುದು ನಿಜವಾಗಿಯೂ ಬಹಳ ದೊಡ್ಡ ಹೆಮ್ಮೆಯ ಸಂಗತಿ. ಇದೇ ರೀತಿ ಈ ಮಂಗಳ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುವಂತಾಗಲಿ. ಇಂತಹ ಒಂದು ವಿಶಿಷ್ಟವಾದ
ಅವರ 5ನೇ ಪರ್ಯಾಯ ಮಹೋತ್ಸವವನ್ನು ಗುರುಗಳಿಂದಲೇ ಮಾಡಿಸಬೇಕು ಅನ್ನುವಂತಹ ಒಂದು ವಿಶಿಷ್ಟವಾದ ಗುರುಭಕ್ತಿಯನ್ನ ತೋರಿದಂತಹ ವಿಶ್ವಪ್ರಸನ್ನ ತೀರ್ಥರ ಒಂದು ದೊಡ್ಡ ಔದಾರ್ಯವನ್ನು ಎಲ್ಲ ಸಮಾಜದ ಜನರು ಮೆಚ್ಚಬೇಕಾದದ್ದು. ಅಂತಹ ಆದರ್ಶವಾದ ಗುರುಭಕ್ತಿಯನ್ನು ಇಟ್ಟುಕೊಂಡು ನಿರಂತರವಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾ ದೊಡ್ಡದಾದ ಕ್ರಾಂತಿಯನ್ನು ಧಾರ್ಮಿಕವಾಗಿಯೂ ಅದರಂತೆ ಶಾಸ್ತ್ರೀಯವಾಗಿಯೂ ಮಾಡ್ತಾ ಗೋಸೇವೆಯ ರೂಪದಲ್ಲಿ ಗೋಪಾಲಕೃಷ್ಣ ಸೇವೆಯನ್ನು ಮಾಡುವ ವಿಶ್ವಪ್ರಸನ್ನ ತೀರ್ಥರಿಗೂ ಈ ಪ್ರಸಂಗದಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ನಮ್ಮ ಮಾತುಗಳನ್ನು ಶ್ರೀಕೃಷ್ಣ